ಅಮ್ಮ ಅಮ್ಮ ಏನಮ್ಮ ಈಗೆಲ್ಲ ಮಾತಾಡ್ತಾ ಇದ್ಯಾ? ನೀನ್ ಅಣ್ಣನ ಬಗ್ಗೆ ಡೌಟ್ ಪಡ್ತಿದ್ಯಾ? ಕೆಲ್ಸ ಅಂತ ಬಂದ್ರೆ ಅಣ್ಣ ನನಗಿಂತ ಒಂದ್ ಕೈ ಜಾಸ್ತಿ ಅಮ್ಮ. ಅವನ್ ಕಮಿಟ್ಮೆಂಟು, ಅವನ್ ಟೈಮ್ ಸೆನ್ಸು ಇದ್ಯಾವುದೋ ನಿನಗೆ ಗೊತ್ತಿಲ್ವಾ? ಏನೋ ಒಂದೆರಡು ಸಲ ಅಥವಾ ಅಪರೂಪಕ್ಕೆ ಏನೋ ಒಂದ್ಸಲ ಅವನು ಸ್ಟಕ್ಅಪ್ ಆಗ್ತಾನೆ, ಅದರಿಂದ ಹೀಗೆಲ್ಲ ಆಗತ್ತೆ. ಅಷ್ಟಕ್ಕೆ ನೀನು ಕೆಲಸ ಬಿಟ್ಟು ಹೋಗು ಅಂತ ಇದ್ಯಾ? ಒಳ್ಳೆ ಎಂಪ್ಲಾಯ್ ಹತ್ರ ಮಾತಾಡ್ದಂಗೆ ಮಾತಾಡ್ತಿದ್ಯಲ್ಲಮ್ಮ. ಅಮ್ಮ ಅವ್ನು ನಿನ್ ದೊಡ್ಡ ಮಗ, ಹಿಸ್ ಫ್ಯಾಮಿಲಿ. ಇವನಿರ್ಲಿಲ್ಲ ಅಂದಿದ್ರೆ ನಮ್ ಕಂಪ್ನಿ ಇಷ್ಟು ಸ್ಮೂತ್ ಆಗಿ ರನ್ ಆಗಕ್ ಸಾಧ್ಯ ಆಗ್ತಿತ್ತಾ ಹೇಳು? ಯಾಕಾಗಲ್ಲ? ಒಳ್ಳೆ ಸಂಬಳ ಕೊಟ್ರೆ ಇವನ್ಗಿಂತ ಚೆನ್ನಾಗಿ ಕೆಲಸ ಮಾಡೋರು ಸಿಗ್ತಾರೆ. ಅಮ್ಮ ಸಂಬಳ ಕೆಲಸ ಮಾಡೋದಕ್ಕೂ ಫ್ಯಾಮಿಲಿ ಆಗೋದಕ್ಕೂ ತುಂಬಾ ಉಪತೆ. ಇಟ್ಸ್ ಓಕೆ, ಸುಮ್ಮನೆ ನೀನ್ ಸುಮ್ಮನೆ ಇರೋಣ. ಮೊನ್ನೆಯಿಂದ ನೀನ್ ಎಷ್ಟು ಬಿಸಿ ಇದೆಯಾ ಅಂತ ಅಮ್ಮಂಗೆ ಹೇಳ್ಬೇಕಾಗಿತ್ತು. ನೀನೀಗ ಸುಮ್ಮನೆ ನಿಂತ್ಕೊಂಡ್ರೆ ನೀನೇನು ಕೆಲಸ ಮಾಡ್ತಿಲ್ಲ ಅಂತಾನೆ ಅಮ್ಮ ಅನ್ಕೊಳ್ಳೋದು. ಬಿಸ್ನೆಸ್ ಅಂದಮೇಲೆ ಎಲ್ಲರೂ ಬಿಸಿನೇ, ಆದ್ರೆ ಟೈಮಿಗೆ ಸರಿಯಾಗಿ ಕೆಲಸ ಮುಗಿಸೋದು ಗೊತ್ತಿರಬೇಕು. ಅಮ್ಮ ವಾಟ್ ಇಸ್ ದಿಸ್? ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಹೀಗೆ ಕೋಪ ಮಾಡ್ಕೊಂಡ್ರೆ ಹೇಗೆ ಹೇಳು? ಅಂಡ್ ಹೀಸ್ ಅ ಫ್ಯಾಮಿಲಿ. ಅಣ್ಣಂಗೆ ಹೀಗೆಲ್ಲ ಬೈದ್ರೆ ಅವನಿಗೆ ಬೇಜಾರಾಗಲ್ವಾ? ಇಡೀ ಮನೇಲಿ ನಂಗೆ ಉಳಿದಿರೋ ಒಂದೇ ಒಂದು ಭರವಸೆ ಅಂದ್ರೆ ಅದು ನೀನು ಭೂಪತಿ. ಏನೇ ಆದರೂ ನನ್ನ ಮಗ ನನ್ನ ಪಕ್ಕ ಇರ್ತಾನೆ, ನನ್ನ ಪರ ವಹಿಸ್ಕೋತಾನೆ ಅಂತ ಅನ್ಕೊಂಡಿದ್ದೀನಿ. ಆದರೆ ನೀನು ಬೇರೆಯವ್ರ ಪರನೇ ನಿಂತ್ಕೋತೀನಿ ಅಂದರೆ ಓಕೆ, ನೀನು ಇವರಿಬ್ರು ಥರ ಈ ಅಮ್ಮನ ಕಳ್ಕೊತೀಯ. ನೀನೇನು ಅಂತ ಗೊತ್ತಿದ್ರು ಇಷ್ಟೊತ್ತು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೆ. ಆದ್ರೆ ಇನ್ನು ನಾನು ಸುಮ್ಮನೆ ಇರಲ್ಲ. ಇನ್ನು ನನ್ನ ದಾರಿಗೆ ಏನಾದ್ರೂ ಅಡ್ಡ ಬಂದ್ರೆ ಈ ಚಂದ್ರಶೇಖರ್ ಏನು ಅಂತ ತೋರಿಸ್ಬೇಕಾಗುತ್ತೆ. ಏನೇನ್ ಎದುರಿಸ್ತಿದ್ಯಾ? ನನ್ ಮನೆಗೆ ಬಂದು ನನ್ ಮುಂದೆನೆ ನಿಂತು ನನ್ ಮಗಳನ್ನ ಹೇಳ್ಕೊಂಡು ಹೋಗಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ಯಾರೋ ನಿನ್ನ ಮಗಳು? ಇವಳು ನಿನ್ನ ಮಗಳ? ನಿನ್ ಎದೆ ಮುಟ್ಕೊಂಡು ಹೇಳು, ಇವಳನ್ನ ನೀನು ಮಗಳಂತೆ ಪ್ರೀತಿಸ್ತಿದ್ದೀನಿ ಅಂತ. ಮಗಳಂತೆ ಮಗಳು. ಹೆಣ್ಮಗಳ ಮೇಲೆ ಪ್ರೀತಿ ಗೌರವ ಇರೋ ಯಾವಪ್ಪನೂ ಮಗಳನ್ನ ಮುಂದೆ ಇಟ್ಕೊಂಡು ಹೀಗೆ ಮೋಸ ಮಾಡಲ್ಲ, ಗೊತ್ತಿರ್ಲಿ. ನಾಚಿಕೆ ಆಗ್ಬೇಕು ನಿನಗೆ. ಇವ್ರು ಏನ್ ಹೇಳ್ತಿದ್ದಾರೆ? ಪುನ್ಗೆ ಯಾರೋ ದುಡ್ಡು ಕೊಟ್ಟು ನನ್ನ ಇಲ್ಲಿ ಇರ್ಸಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗೋಯ್ತಾ? ಈ ಮಗು ನಮ್ಮನೆಗೆ ಬಂದು ಇನ್ನ ಹೆಚ್ಚು ಸಮಯ ಆಗಿಲ್ಲ. ಆದ್ರೂ ಇವಳನ್ನ ಎಷ್ಟು ಇಷ್ಟಪಡ್ತಿದೀವಿ ಅಂದ್ರೆ ಇವಳನ್ನ ಬಿಟ್ಟಿರೋಕ್ಕಾಗದೇ ಇರೋಕ್ಕೆ ಸಾಧ್ಯವಾಗದೇ ಇರೋ ಅಷ್ಟು ಹಚ್ಕೊಂಡಿದೀವಿ. ನಾವೇನು ಇಂಥ ಚಿನ್ನದಂತ ಮಗಳನ್ನ ಯಾರು ದ್ವೇಷ ಮಾಡಕ್ ಸಾಧ್ಯ? ಯಾರು ದೂರ ಇಡಕ್ ಸಾಧ್ಯ? ನಿನಗೇನೋ ಬೇಕು, ಇವಳಲ್ಲಿ ಏನೋ ಕಮ್ಮಿ ಇದೆ. ನಾಚಿಕೆ ಆಗಲ್ವಾ ನಿನಗೆ? ಮಗಳು ಮಗಳು ಅಂತ ನಾಟಕ ಮಾಡಿ ಅವಳು ಬೆನ್ನ ಹಿಂದೆನೆ ಮೋಸ ಮಾಡೋದಕ್ಕೆ ಮನುಷ್ಯನ ನೀನು? ಅಂಕಲ್ ಹಾಗನ್ಬೇಡಿ.
ನಾನು ಚೆನ್ನಾಗೇ ಇದ್ದೀನಿ. ಅಪ್ಪ ನನ್ನ ಚೆನ್ನಾಗೇ ನೋಡ್ಕೋತಿದ್ದಾರೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂಕಲ್. ದಯವಿಟ್ಟು ಬಿಟ್ಬಿಡಿ. ಹೇಳು, ನಾನ್ ತಪ್ಪು ಮಾಡಿಲ್ಲ ಅಂತ ನೀನು ಗೊತ್ತಿದ್ರೆ ಸಾಕು. ಸುಮ್ನೆ ಇವ್ರ ಮಾತು ಕಟ್ಕೊಂಡು ಈ ಅಪ್ಪನ ಬಿಟ್ಟು ಹೋಗ್ಬೇಡ ಮಗಳೇ. ಮಗಳ? ಇನ್ನೊಂದ್ಸತಿ ನಿನ್ನ ಬಾಯಲ್ಲಿ ಮಗಳು ಅಂತ ಬಂದ್ರೆ ನಾನ್ ಸುಮ್ಮನೆ ಇರಲ್ಲ ನೋಡು. ನಿನಗೂ ಇವಳಿಗೂ ಯಾವ ಸಂಬಂಧನೂ ಇಲ್ಲ, ರಕ್ತ ಸಂಬಂಧ ಅಂತೂ ಇಲ್ಲ. ಕಡೆ ಪಕ್ಷ ಮನುಷ್ಯತ್ವದ ಸಂಬಂಧನಾದ್ರೂ ಉಳಿಸ್ಕೊಂತೀಯ ಅನ್ಕೊಂಡಿದ್ದೆ, ಆದ್ರೆ ಅದನ್ನು ಕಳ್ಕೊಂಡಿದ್ಯಾ. ಈಗ ಇವ ನನ್ನ ಮಗಳು. ನನ್ನ ಮನೆಗೆ ಯಾವತ್ ಕಾಲಿಟ್ಲೋ ಅವತ್ತಿಂದ ಈ ಮಗು ನಂದು. ನನ್ನ ಪಾಪು ಜೊತೆ ಇನ್ನೊಂದು ಮಗಳು ಸಿಕ್ಕಿದ್ಲು ಅಂತ ಇವಳನ್ನ ಪ್ರೀತಿಯಿಂದ ಸಾಕ್ತಿದ್ದೀನಿ. ಇನ್ ಮುಂದೆನೂ ಸಾಕ್ತೀನಿ. ಇಂಥ ಬಂಗಾರ ನನಗೆ ಭಾರ ಆಗಲ್ಲ. ಜೀವನ ಪೂರ್ತಿ ನನ್ನ ಎದೆ ಮೇಲೆ ಇಟ್ಕೊಂಡು ಗುಬ್ಬಚ್ಚಿ ಮರಿ ತರ ಜೋಪಾನವಾಗಿ ಸಾಕ್ತೀನಿ ಹೊರತು ನಿನ್ನಂತ ಕಟ್ಕನ್ ಕೈ ಬಿಟ್ಟು ಹೋಗಲ್ಲ. ನಡಿ ನಕ್ಷತ್ರ, ಇವನ ಹತ್ರ ಏನ್ ಮಾತು? ಏ ದೊಡ್ಡ ಮನುಷ್ಯ, ನಿನ್ ಯಾಕೋ ಅತಿ ಆಯ್ತು. ಅವಳು ಈ ಮನೆ ಮಗಳು. ಅವಳು ಈ ಮನೆ ಹೊಸ ದಾಟಕ್ಕೆ ನೀನ್ ಬಿಡ್ತಾನೆ. ಅಮ್ಮ ಮಗಂಗೆ ಧೈರ್ಯ ಇದ್ರೆ ಚಂದ್ರಶೇಖರ್ನ ಎದುರು ಹಾಕೊಂಡು ನೋಡೋಣ. ಆಮೇಲೆ ಆಗೋ ಪರಿಣಾಮಕ್ಕೆಲ್ಲ ನಾನ್ ಹೊಣೆ ಅಲ್ಲ. ಅಮ್ಮ, ನಮ್ಮ ವಟಾರದಲ್ಲಿ ಕಾರ ಯಾರಿರ್ಬೋದಮ್ಮ? ಅಲ್ವೇ, ಈ ಕಾರ್ನ ನೋಡ್ತಾ ಇದ್ರೆ ಚಂದ್ರಶೇಖರ್ ಅವ್ರ ಕಾರ್ ಇದ್ದಾಗಿದೆಯಲ್ಲ. ಮೊನ್ನೆ ಬಂದಿದ್ರಲ್ಲ, ಆಗ್ಲೂ ಇದೇ ಕಾರಲ್ಲೇ ಬಂದಿದ್ರು ಕಣೆ. ಅವರೇ ಬಂದಿದ್ದಾರೆ ಅನ್ಸುತ್ತೆ ಅಲ್ವಾ? ಬಾಮ್ಮ ನೋಡೋಣ. ಬಾ. ಏನ್ರಿ, ಚಂದ್ರಶೇಖರ್ ಅವ್ರು ಬಂದಿದ್ರಾ? ಹೊರಗಡೆ ಯಾರ್ದೋ ಕಾರ್ ಇದೆ. ಅವ್ರೇನಪ್ಪ? ಎಲ್ಲಿ ಕಾಣಿಸ್ತಾನೆ ಇಲ್ಲ? ಬೇರೆ ಇನ್ನೇನಾದ್ರೂ ಬೇಕಾ? ಅಂಕಲ್ ಪ್ಲೀಸ್, ಯಾಕೆ ಈ ತರ ಮಾಡ್ತಿದ್ದೀರಾ? ಎಲ್ಗೂ ಬರಲ್ಲ, ಇಲ್ಲೇ ಇರ್ತೀನಿ. ನಿನ್ನನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಪುಟ್ಟ. ಎಷ್ಟು ನಂಬಿದ್ಯಾ ಇವ್ರನ್ನೆಲ್ಲ ನೀನು? ಆದ್ರೆ ಇವ್ರಿಗೆ ಯಾರಿಗೂ ಆ ಯೋಗ್ಯತೆ ಇಲ್ಲ. ನಿನ್ನ ನಾವೊಂದು ದುಡ್ಡು ಮಾಡೋ ಮಿಷಿನ್ ಅನ್ಕೊಂಡಿದ್ದಾರೆ. ಇಲ್ಲಿದ್ದಷ್ಟು ದಿನ ಕತ್ತೆ ತರ ದುಡ್ದು ಇವ್ರನ್ನೆಲ್ಲ ನೋಡ್ಕೊಂತಿದ್ದೆ. ಈಗ ನಿನ್ನನ್ನ ನೇರವಾಗಿ ಅಡ ಇಟ್ಟು ದುಡ್ಡು ಮಾಡ್ತಿದ್ದಾರೆ. ಇಷ್ಟಕ್ಕೂ ಅಪ್ಪ ಅನ್ನಿಸ್ಕೊಂಡ ಆ ಮನುಷ್ಯ ನಿನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ, ಮಗಳು ಅನ್ನೋ ಮಮಕಾರನೂ ಇಲ್ಲ. ಇದೆಲ್ಲ ಗೊತ್ತಿದ್ದು ನೀನು? ನನಗೆಲ್ಲ ಗೊತ್ತು ಅಂಕಲ್. ಗೊತ್ತಿದೆಯಾ? ಏನ್ ಗೊತ್ತಿದೆ ನಿಂಗೆ? ಅವ್ರು ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ದುಡ್ಡಿಗೋಸ್ಕರ. ಅದು ಬಿಟ್ರೆ ಯಾವ ಪ್ರೀತಿನೂ ಇಲ್ಲ, ಮಮಕಾರನೂ ಇಲ್ಲ ಅಂತ ನನ್ಗೆ ಗೊತ್ತು ಅಂಕಲ್. ಗಾಡ್ ನಕ್ಷತ್ರ, ಇದೆಲ್ಲ ಗೊತ್ತಿದ್ರು ಹೇಗಿದೆಯಾ ನೀನಿಲ್ಲಿ? ಮೋಹ ಅಂಕಲ್.
ಕೆಲವೊಂದು ಮೋಹ ಹಾಗೆ ಅಂಟ್ಕೊಂಡ್ರೆ ಬಿಟ್ಟು ಹೋಗಲ್ಲ. ನನಗೆ ಮನೆ ಅಂದ್ರೆ ಮೋಹ, ನನ್ನ ಅಪ್ಪ ಅಂದ್ರೆ ಮೋಹ. ಅವ್ರು ಮುಂದೆ ಒಂದ್ಸಲ ನನ್ನ ಮಗಳೇ ಅಂತ ಕರೀಲಿ ಅಂತ ಕಾಯ್ತಿದ್ದೆ. ಕೊನೆಗೆ ಅವರೇ ಬಂದು ನಿನ್ ಮನೆಗ್ ಬಾ ಮಗಳೇ ಅಂದ್ರು. ಆ ಕ್ಷಣಕ್ಕೆ ನಾನ್ ನನ್ ಮನೆಗ್ ಬರೋದು ಬಿಟ್ರೆ ನನ್ನ ತಲೆಯಲ್ಲಿ ಇನ್ನೇನು ಇರ್ಲಿಲ್ಲ ಅಂಕಲ್. ಬೇಡ ನಕ್ಷತ್ರ, ಇಷ್ಟು ಎಮೋಷನಲ್ ಆಗ್ಬಾರ್ದು. ಇದು ಮೋಹ ಅಲ್ಲ, ನಿನಗೆ ನೀನೇ ಮಾಡ್ಕೊಂತಿರೋ ಮೋಸ. ನಾನು ಇಷ್ಟೊತ್ತು ಕೇಳಿಸ್ಕೊಂಡಿದ್ದು ನಿಜಾನ ಪುಟ್ಟ? ನಿಮ್ಮಪ್ಪ ನಿನ್ನ ಈ ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ದು ದುಡ್ಡುಗೋಸ್ಕರನ? ನಿನ್ ಮೇಲೆ ಪ್ರೀತಿ ನಾಟಕ ತೋರಿಸಿದ್ದು ದುಡ್ಡುಗೋಸ್ಕರನ?